ಶುಭ ಮುಂಜಾನೆಯ ಶುಭ ನಮನಗಳು. ವೆಲ್ಫೇರ್ ಅಸೋಸಿಯೇಷನ್ ರಾಣಿಪುರ ಸಂಘಟನೆಯು ಹಿಂದಿನ 3 ವರ್ಷಗಳಿಂದ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಅಮೂಲ್ಯ ಸೇವೆಯನ್ನು ನೀಡುತ್ತಾ ಬಂದಿದೆ. ಹಿಂದಿನ 3 ವರ್ಷಗಳಲ್ಲಿ ಸಮಾಜದ ಅಶಕ್ತರಿಗೆ ನೆರವು ನೀಡುತ್ತಾ ಸುಮಾರು 26 ಯೋಜನೆಗಳನ್ನು ಯಶಸ್ವಿಯಾಗಿ ಪೂರೈಸಿ ಸುಮಾರು 25 ಲಕ್ಷಕ್ಕಿಂತಲೂ ಹೆಚ್ಚಿನ ಅನುದಾನದ ಸೇವೆಯನ್ನು ಈ ಸಮಾಜಕ್ಕೆ ನೀಡಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಹಿಂದಿನ ವರ್ಷ ಇದೇ ಅಂಗನವಾಡಿಯಲ್ಲಿ ನಾವು ಆಗಸ್ಟ್ 15ರಂದು ಅಂದರೆ ಇಂದಿನ ದಿನ ನಮ್ಮ ಸಂಘಟನೆಯ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಧ್ವಜಾರೋಹಣ ಕಾರ್ಯಕ್ರಮ ಮಾಡಲು ಅನುಮತಿ ಕೇಳಿದಾಗ ಈ ವ್ಯಾಪ್ತಿಗೆ ಒಳಪಟ್ಟ ಪಂಚಾಯತ್ ಸದಸ್ಯರು ಹಾಗೂ ವನಿತಾ ಟೀಚರ್ ಅವರು ಖುಷಿಯಿಂದ ಒಪ್ಪಿಕೊಂಡರು. ಈ ಸಮಯದಲ್ಲಿ ಈ ಅಂಗನವಾಡಿಯಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇರುವುದನ್ನು ಮನಗಂಡ ನಾವು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಈ ಅಂಗನವಾಡಿಗೆ ಹೊಸ ರೂಪ ಕೊಡುವ ಬಗ್ಗೆ ನಮ್ಮ ಸಭೆಯಲ್ಲಿ ಚರ್ಚಿಸಿ 27ನೇ ಯೋಜನೆಯಾಗಿ ಈ ಅಂಗನವಾಡಿಯ ಕಾಮಗಾರಿಯನ್ನು ಹಂತ ಹಂತವಾಗಿ ಮಾಡಿ ಇಂದು ಈ ಸುಂದರವಾದ ಅಂಗನವಾಡಿ ಕಟ್ಟಡವು ಬಣ್ಣ ಬಳಿಯಲ್ಪಟ್ಟು ನೂತನ ಧ್ವಜಸ್ತಂಭ ನಿರ್ಮಾಣ ಮಾಡಿ ಇಂಟರ್ಲಾಕ್ ಅಳವಡಿಕೆ ಮಾಡುವ ಕೆಲಸವನ್ನು ಸುಮಾರು 1.5 ಲಕ್ಷ ರೂಪಾಯಿ ಮೊತ್ತದ ಅನುದಾನದಿಂದ ಯಶಸ್ವಿಯಾಗಿ ಮಾಡಿ ಪೂರ್ಣಗೊಳಿಸಿದ್ದೇವೆ ಎಂದು ಹೇಳಲು ಸಂತೋಷ ಪಡುತ್ತೇವೆ. ಅಂತೆಯೇ ನಮ್ಮ ಹೆಮ್ಮೆಯ ದೇಶವು ಇಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದೆ. ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಹೌದು ಪ್ರಿಯರೇ,
ಖಾಲಿ ವೇದಿಕೆಯು ಯಾವುದೇ ಕಾರ್ಯಕ್ರಮಕ್ಕೆ ಸೊಬಗನ್ನು ನೀಡುವುದಿಲ್ಲ. ಆದ್ದರಿಂದ ಇಂದಿನ ಕಾರ್ಯಕ್ರಮದ ಅತಿಥಿ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳಲು ಇಚ್ಛಿಸುತ್ತೇನೆ. ನಮ್ಮ ಸಂಘಟನೆಯ ಮೊದಲ ಅಧ್ಯಕ್ಷರು ಎಂಬ ಹೆಗ್ಗಳಿಕೆಗೆ ಪಾತ್ರರಾದ, ವಯಸ್ಸು ಕೇವಲ ಸಂಖ್ಯೆಯನ್ನು ಕೊಟ್ಟು ಲವಲವಿಕೆಯಿಂದ ಸಂಘಟನೆಯ ಎಲ್ಲ ಕಾರ್ಯಯೋಜನೆಗಳಿಗೆ ಮುಂದಾಳುತನವನ್ನು ವಹಿಸಿಕೊಂಡು ಯಶಸ್ವಿಯಾಗಿ ಸಂಘಟಿಸುವ ಸಾಮರ್ಥ್ಯ ಹೊಂದಿದ ಶ್ರೀಮಾನ್ ಜೋಸೆಫ್ ಪೌಲ್ ಲೋಬೋರ್ ಅವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುತ್ತಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮ ಕರೆಗೆ ಓಗೊಟ್ಟು ಖುಷಿಯಿಂದ ಇಂದಿನ ಈ ಕಾರ್ಯಕ್ರಮಕ್ಕೆ ಹಾಜರಾಗಲು ಬಂದ ನಿವೃತ್ತ ಯೋಧರು ಹಾಗೂ ನಮ್ಮ ಗ್ರಾಮವನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆಯನ್ನು ನೀಡಿದ ಶ್ರೀಮಾನ್ ರವೀಂದ್ರ ರಾಜೀವ್ ನಾಯ್ಕ್, ಅತಿಥಿಗಳಾಗಿ ಬಂದ ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ವಿಶಾಲಾಕ್ಷಿ ಹಾಗೂ ಸುಭಾಷ್ ನಗರ ವಾರ್ಡಿನ ಪಂಚಾಯತ್ ಸದಸ್ಯರುಗಳಾದ ಶ್ರೀಯುತ ಕಿರಣ್, ಶ್ರೀಮತಿ ಚಂದ್ರಕಲಾ, ಹಾಗೆಯೇ ನಮ್ಮ ಸಂಘಟನೆಯ ಸಕ್ರಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಫೆಲಿಕ್ಸ್ ಮೊಂತೇರೋ, ಕೋಶಾಧಿಕಾರಿಗಳಾದ ಶ್ರೀಮಾನ್ ಟೈಟಸ್ ಡಿಸೋಜಾ ಹಾಗೂ ಉಪಾಧ್ಯಕ್ಷರಾದ ಶ್ರೀ ಹೆರಾಲ್ಡ್ ಲೋಬೋ, ಯೋಜನಾ ಸಂಯೋಜಕರಾದ ಶ್ರೀ ಆಲ್ವಿನ್ ಡಿಸೋಜರ್ ಅವರನ್ನು ನಮ್ಮ ಸಂಘಟನೆಯ ಅಧ್ಯಕ್ಷರಾದ ಶ್ರೀ ಜೋಸೆಫ್ ಪೌಲ್ ಲೋಬೋರ್ ಅವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಚಪ್ಪಾಳೆಯೊಂದಿಗೆ ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳುವ. ಯಾವುದೇ ಕಾರ್ಯಕ್ರಮವು ಯಶಸ್ವಿಯಾಗಲು ದೇವರ ಅನುಗ್ರಹ ಅತ್ಯವಶ್ಯಕ. ಈಗ ಪ್ರಾರ್ಥನೆ ಗೀತೆಯನ್ನು ಆಲಿಸುತ್ತಾ ದೇವರ ಆಶೀರ್ವಾದಗಳನ್ನು ಬೇಡಿಕೊಳ್ಳುವ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಲು ಮುಂದೆ ಬರಲಿರುವರು ನಮ್ಮ ಸಂಘಟನೆಯ ಅಧ್ಯಕ್ಷರಾದ ಶ್ರೀ ಜೋಸೆಫ್ ಪೌಲ್ ಲೋಬೋರ್ ಅವರು. ಎಲ್ಲರಿಗೂ ಶುಭೋದಯ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ನಾವು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಇಂದಿನ ಈ ಕಾರ್ಯಕ್ರಮವನ್ನು ಈ ಅಂಗನವಾಡಿ ಕೇಂದ್ರದ ಪುಟಾಣಿ ಮಕ್ಕಳೊಂದಿಗೆ ಆಚರಿಸಲು ಸಂತೋಷ ಪಡುತ್ತೇವೆ. ಇಂದಿನ ಧ್ವಜಾರೋಹಣ ನೆರವೇರಿಸುವವರು ಭಾರತ ದೇಶದ ಮಾಜಿ ಯೋಧರು ಹಾಗೂ ಮುನ್ನೂರು ಗ್ರಾಮ ಪಂಚಾಯತ್ನ ನಿವೃತ್ತ PDO ಶ್ರೀಮಾನ್ ರವೀಂದ್ರ ನಾಯ್ಕ್ ಇವರನ್ನು ವೆಲ್ಫೇರ್ ಅಸೋಸಿಯೇಷನ್ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ವಿಶಾಲಾಕ್ಷಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಬಯಸುತ್ತೇನೆ. ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮಾನ್ ಕಿರಣ್ ಹಾಗೂ ಶ್ರೀಮತಿ ಚಂದ್ರಕಲಾ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಅಂಗನವಾಡಿಯ ಶಿಕ್ಷಕಿಯಾದ ಶ್ರೀಮತಿ ವನಿತಾ ಹಾಗೂ ಸಹಾಯಕ ಶಿಕ್ಷಕರಾದ ಶ್ರೀ ಗೀತಾ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ವಿದ್ಯಾರ್ಥಿಗಳ ಪೋಷಕರನ್ನು ಸ್ವಾಗತಿಸುತ್ತೇನೆ.
ವೆಲ್ಫೇರ್ ಅಸೋಸಿಯೇಷನ್ ಎಲ್ಲ ಸದಸ್ಯರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಲ್ಲಿ ನೆರೆದಿರುವ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಎಲ್ಲರಿಗೂ ಮಗದೊಮ್ಮೆ ಎಲ್ಲರಿಗೂ ತಮಗೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ನನ್ನ ನಮಸ್ಕಾರಗಳೊಂದಿಗೆ ಸ್ವಾಗತಿಸಿದ ನಮ್ಮ ಅಧ್ಯಕ್ಷರಾದ ಶ್ರೀ ಜೋಸೆಫ್ ಪೌಲ್ ಲೋಬೋರ್ ಅವರಿಗೆ ನಾವು ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇವೆ. ಅಂತೆಯೇ ಇಂದಿನ ಈ ಕಾರ್ಯಕ್ರಮದ ಚಿತ್ರೀಕರಣವನ್ನು ಮಾಡುತ್ತಿರುವ ಮಾಧ್ಯಮ ಮಿತ್ರರಾದ ವಿ ಲೈವ್ ಚಾನೆಲಿನ ಪ್ರಸನ್ನರವರಿಗೂ ಹಾರ್ದಿಕ ಸ್ವಾಗತ. ಹಾಗೆಯೇ ಮುನ್ನೂರು ಗ್ರಾಮ ಪಂಚಾಯತ್ನ ಕಾರ್ಯದರ್ಶಿಯವರಾದ ಶ್ರೀಮತಿ ಶಾಂತಿ ಅವರಿಗೂ ನಾವು ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಪಂಚಾಯತ್ನ ಎಲ್ಲ ಸದಸ್ಯರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೂ ನಾವು ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇವೆ. ಹೌದು ಪ್ರಿಯರೇ, ಇಂದಿನ ಈ ಸುದಿನದ ಸಂದರ್ಭದಲ್ಲಿ ಈಗಾಗಲೇ ಅಂಗನವಾಡಿಯ ದುರಸ್ತಿ, ಪೇಂಟಿಂಗ್ ಕೆಲಸ ಹಾಗೂ ಅಂಗಳಕ್ಕೆ ಇಂಟರ್ಲಾಕ್ ಅಳವಡಿಕೆ ಹಾಗೂ ನೂತನವಾಗಿ ನಿರ್ಮಾಣಗೊಂಡ ಧ್ವಜಸ್ತಂಭದ ಉದ್ಘಾಟನೆಯನ್ನು ನಮ್ಮ ಸಂಘಟನೆಯ ಅಧ್ಯಕ್ಷರು ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಜೋಸೆಫ್ ಪೌಲ್ ಲೋಬೋರ್ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಲೋಕಾರ್ಪಣೆ ಮಾಡಲಿರುವರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ತಮ್ಮ ಸಹಕಾರವನ್ನು ನೀಡಲು ಕೋರುತ್ತೇನೆ. ಚುರಾದ ಚಪ್ಪಲೆಯಿಂದ ನಾವು ಈ ಕಾರ್ಯಕ್ರಮಕ್ಕೆ ಶುಭ ಕೋರುವ. ಭಾರತದ ಪ್ರತಿಯೊಂದು ಪ್ರಜೆಯು ಪ್ರಬುದ್ಧನಾಗಿದ್ದಾನೆ. ಕಾರಣ ಭಾರತದ ಎಲ್ಲ ಪ್ರಜೆಗಳು ದಾಸ್ಯದಿಂದ ಮುಕ್ತಿ ಪಡೆದು ನಿರ್ಭೀತಿಯಿಂದ ಬದುಕು ನಡೆಸುತ್ತಿದ್ದಾರೆ. ಅಂಥ ಬದುಕನ್ನು ಸ್ವಾತಂತ್ರ್ಯ ಎಂದು ಕರೆಯಲಾಗುತ್ತದೆ. ಅಲ್ಲದೆ ಇಂತಹ ಸ್ವಾತಂತ್ರ್ಯದ ಬದುಕನ್ನೇ ಸ್ವರ್ಗಕ್ಕೆ ಹೋಲಿಸಲಾಗುತ್ತದೆ. ಈ ರೀತಿ ಸ್ವರ್ಗದ ಸುಖ ಅನುಭವಿಸುತ್ತಿರುವ ನಾವುಗಳು ಇಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ಮಾಡಲು ಇಲ್ಲಿಗೆ ಮುಖ್ಯ ಅತಿಥಿಗಳಾಗಿ ಬಂದ ಶ್ರೀ ರವೀಂದ್ರ ರಾಜೀವ್ ನಾಯ್ಕರವರಿಗೆ ಅವರ ಕಿರು ಪರಿಚಯವನ್ನು ನೀಡಲು ಇಚ್ಛಿಸುತ್ತೇನೆ. ರವೀಂದ್ರ ರಾಜೀವ್ ನಾಯ್ಕ್ ರವರು ಶ್ರೀಯುತ ಅಲಪೆ ರಾಜೀವ್ ನಾಯ್ಕ್ ಮತ್ತು ಶ್ರೀಮತಿ ದೇವಕಿ ಆರ್ ನಾಯ್ಕ್ ರವರ ಮಗನಾಗಿರುತ್ತಾರೆ. 2002 ತನಕ 20 ವರ್ಷಗಳ ಸುದೀರ್ಘ ಅವಧಿಯ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅವರು ಮೇಘಾಲಯದ ಶಿಲ್ಲಾಂಗ್, ರಾಜಸ್ಥಾನದ ಜೋಧ್ಪುರ್, ಹಿಮಾಚಲ ಪ್ರದೇಶದ ಕಸೌಲಿ, ನವದೆಹಲಿ, ಮಹಾರಾಷ್ಟ್ರದ ಲೋನಾವಾಲಾ ಸೆಕ್ಟರ್ಗಳಲ್ಲಿ ಹಾಗೂ 1999ರ ಕಾರ್ಗಿಲ್ ಯುದ್ಧದಲ್ಲಿ ಸೇವೆಯನ್ನು ನೀಡಿರುತ್ತಾರೆ. ಅಂತೆಯೇ 2002ರಿಂದ ರಿಲಯನ್ಸ್ ಕಮ್ಯುನಿಕೇಷನ್, ಭಾರತೀಯ ರೈಲ್ವೆ ಹಾಗೂ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಸೇವೆಯನ್ನು ನೀಡಿರುತ್ತಾರೆ. ನಂತರ 2014ರಿಂದ 2024ರವರೆಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಗುರುವಾಯನಕೆರೆ, ಬೆಳ್ತಂಗಡಿ, ಅಂಬ್ಲಮುಗರು, ಬೋಳಿಯಾರ್ ಗ್ರಾಮ ಪಂಚಾಯತ್ಗಳಲ್ಲಿ ಸೇವೆಯನ್ನು ನೀಡಿರುತ್ತಾರೆ. ಕೊನೆಯದಾಗಿ 300 ಗ್ರಾಮದ PDOಗಳಾಗಿ ಸೇವೆಯನ್ನು ಸಲ್ಲಿಸಿರುವ ಇವರು ನಮ್ಮ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಇವರ ಸತತ ಪರಿಶ್ರಮದಿಂದ ಇವರ ಆಡಳಿತ ಅವಧಿಯಲ್ಲಿ ನಮ್ಮ 300 ಗ್ರಾಮಕ್ಕೆ ರಾಜ್ಯ ಮಟ್ಟದ ಗಾಂಧಿ ಗ್ರಾಮ ಪುರಸ್ಕಾರ, ಕೇಂದ್ರ ಮಟ್ಟದ ದೀನ್ ದಯಾಳ್ ಪುರಸ್ಕಾರ ಲಭಿಸಿರುತ್ತದೆ. ಈ ಪ್ರಶಸ್ತಿಗಳೇ ಇವರ ಆಡಳಿತ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಹಿಡಿದ ಕೈಗನ್ನಡಿಯಾಗಿವೆ. ಇಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯಿಂದ ಇಂದು ಧ್ವಜಾರೋಹಣಗೈಯಲು ತುಂಬ ಸಂತೋಷವಾಗುತ್ತದೆ. ಮುಂದಿನ ನಿಮ್ಮ ಭವಿಷ್ಯಕ್ಕೆ ಎಲ್ಲವೂ ಒಳ್ಳೆಯದಾಗಲೆಂದು ಬಯಸುತ್ತೇನೆ. ಹಾಗೆಯೇ ಇಂದಿನ ಧ್ವಜಾರೋಹಣವನ್ನು ಮಾಡಲು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಫ್ಲಾಗ್ ಸೆಲ್ಯೂಟ್. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ.
विंध्य हिमाचल यमुना गंगा उच्चल चलति तरंगा तव शुभ नामे चाहे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे ऑर्डर ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತು ನಮ್ಮ ವೇದಿಕೆಯಲ್ಲಿರುವಂಥ ವಾರ್ ವೆಲ್ಫೇರ್ ಅಸೋಸಿಯೇಷನ್ ರಾಣಿಪುರ ಚರ್ಚಿನ ಅಧ್ಯಕ್ಷರು ಮತ್ತು ನಮ್ಮ ಪಂಚಾಯತಿನ ಅಧ್ಯಕ್ಷರು, ಪಂಚಾಯತಿನ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ಮತ್ತು ವಾರ್ನ ಎಲ್ಲ ಸದಸ್ಯರು ಹಾಗೂ ಎಲ್ಲ ಪುಟಾಣಿ ಮಕ್ಕಳು ಮತ್ತು ಅವರ ಪೋಷಕರು ಎಲ್ಲರಿಗೆ ವಂದಿಸುತ್ತಾ, ಇವತ್ತು ಈ 78ನೇ ವಾರ್ಷಿಕೋತ್ಸವ ಇದು ಒಂದು ವಿಭಿನ್ನವಾಗಿ ನನಗೆ ಕಾಣ್ತಾ ಇದೆ. ಯಾಕಂದರೆ ಇದು ಒಂದು ಕನಸೆ ಇತ್ತು, ಈ ಅಂಗನವಾಡಿಯನ್ನು ಸ್ವಲ್ಪ ಮೇಲ್ದರ್ಜೆಗೆ ಏರಿಸಬೇಕಂತೇಳಿ ಕೆಲವು ಪ್ರಯತ್ನಗಳು ಪಟ್ಟೆವು, ಅದರಿಂದ ಕೆಲವು ಫಲಗಳು ಸಿಕ್ಕಿತ್ತು. ಆದರೆ ವಾರ್ ಎಂದ ತಕ್ಷಣ ನನಗೆ ನೆನಪಾಗೋದು ಪಾಕಿಸ್ತಾನ ಬಾರ್ಡರ್ ಮತ್ತು ಇಂಥದ್ದು. ಆದರೆ ಈ ವಾರ ನಿಜವಾಗಿ ಒಳ್ಳೆ ಒಂದು ಕೆಲಸವನ್ನು ಮಾಡಿ ನನಗೆ ಏನಂದರೆ ಇದರದ್ದು ಫೀಡ್ಬ್ಯಾಕ್ ನಿಮ್ಮ ಸದಸ್ಯರಾದ ಜೀವನ್ ಅವರು ಆಗಾಗ ಕೊಡ್ತಾಯಿದ್ರು, ಈ ರೀತಿ ಆಗಿದೆ ಅಂತ. ನಾನು ಯಾವಾಗಲೂ ಥಮ್ಸಪ್ ಕೊಟ್ಟು ಒಂದು ಹಾರ್ಟ್ ಕೊಡ್ತಿದ್ದೆ ಅವರಿಗೆ ಇಲ್ಲಿ ವಾಟ್ಸಪ್ಪಲ್ಲಿ. ನಿಜವಾಗಿ ತುಂಬ ಸುಂದರವಾಗಿ ನೀವುಗಳೇ ಸೇರಿ ಮಾಡಿದ್ದೀರಾ. ಇದಕ್ಕೆ ನಾನು ನಿಜವಾಗಿ ನನ್ನ ಹೃದಯ ಆಳದಿಂದ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಮತ್ತು ಇದಕ್ಕೆ ಸಹಾಯವಾಗಿ ನಿಂತ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೊಂದು ವಿಷಯ ಏನಂದರೆ, ಇವರು ಈಗಾಗಲೇ ನನ್ನ ಬಗ್ಗೆ ಹೇಳಿದರು. ನಾನು ಭಾರತೀಯ ವಾಯುಸೇನೆಯಲ್ಲಿ 20 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಮತ್ತು 1999ರಲ್ಲಿ ಏನು ಕಾರ್ಗಿಲ್ ಯುದ್ಧ ಆಯಿತಾ, ಆಗ ನಾನು ಪ್ರತ್ಯಕ್ಷವಾಗಿ ಅದರಲ್ಲಿ ಭಾಗಿಯಾಗದಿದ್ದು, ಪರೋಕ್ಷವಾಗಿ ನಾವು ಟೆಕ್ನಿಕಲ್ ಕ್ಯಾಡ್ರಲ್ಲಿ ಇರೋದ್ರಿಂದ ಟೆಕ್ನಿಕಲ್ ಏನೇ ಇಕ್ವಿಪ್ಮೆಂಟ್ ರಿಪೇರಿಗೆ ಅಥವಾ ಏನೋ ಹಾಳಾದರೆ ಅದನ್ನು ವಿದಿನ್ ಇಷ್ಟು ಶಾರ್ಟ್ ಪೀರಿಯಡಲ್ಲಿ ನಾವು ಅದನ್ನು ಕಾರ್ಗಿಲ್ ಬಾರ್ಡರ್ಗೆ ಕಳಿಸುವಂಥ ಕೆಲಸಗಳನ್ನು ನಾವು ಮಾಡ್ತಿದ್ದೇವೆ. ನಾನು ಆಗ ದಿಲ್ಲಿಯಲ್ಲಿ ಪೋಸ್ಟಿಂಗ್ ಇದ್ದೆ. ಮತ್ತು ಇಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನನಗೆ ಈ ಗ್ರಾಮದ ಅಧ್ಯಕ್ಷರಾಗಿ ಸದಸ್ಯರು ಮತ್ತು ಎಲ್ಲ ಗ್ರಾಮಸ್ಥರು ತುಂಬ ನನಗೆ ಸಹಕಾರ ನೀಡಿದ್ರಿಂದ ಇಷ್ಟೆಲ್ಲ ಇವರು ಪ್ರಶಸ್ತಿಗಳ ಇದನ್ನು ಎಣಿಸಿದರು. ಅದು ನೀವುಗಳಿಲ್ಲದಿದ್ದರೆ ಅದು ನನ್ನಿಂದ ಆಗಲಿಕ್ಕೆ ಸಾಧ್ಯವಿಲ್ಲ, ಅದು ಸಿಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಿಮಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನೊಂದೇನೆಂದರೆ, ನಾವು ಈಗ ವಾಯುಸೇನೆ ಆಗಲಿ, ತಳಸೇನೆ ಆಗಲಿ ಅಥವಾ ನೌಕಾಸೇನೆ ಆಗಲಿ, ಇದರಲ್ಲಿ ಆದಷ್ಟು ನಮ್ಮ ಮಕ್ಕಳು ಅಥವಾ ನಮ್ಮ ಗ್ರಾಮಸ್ಥರನ್ನು ನಾವು ಆದಷ್ಟು ಅದರಲ್ಲಿ ಸೇರುವಂತೆ ನಾವು ಪ್ರೋತ್ಸಾಹ ಕೊಡಬೇಕಂತೇಳಿ ನಾನು ಈ ವೇದಿಕೆಯಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ಮತ್ತು ಈಗ ಏನಂದರೆ, ಹೆಣ್ಮಕ್ಕಳಿಗೂ ನಮ್ಮ ಟೈಮಲ್ಲಿ ಹೆಣ್ಮಕ್ಕಳಿಗೆ ಚಾನ್ಸ್ ಇರಲಿಲ್ಲ ಸೇನೆ ಸೇರುವಂಥದ್ದು. ಈಗ ಅದು ಸೇರುವಂಥ ಒಂದು ಚಾನ್ಸ್ ಸಿಕ್ಕಿದೆ. ಅದನ್ನು ಮಾಡಿ ಮತ್ತು ಅದರಲ್ಲಿ ಏನಾದರೂ ನಿಮಗೆ ನನ್ನಿಂದ ಸಹಾಯ ಅಥವಾ ಸೇರಲಿಕ್ಕೆ ಬೇಕಾದ ಏನೇ ವಿಷಯಗಳು, ಡೌಟ್ಸ್ಗಳು ಏನಿದ್ದು ನನ್ನ ಹತ್ರ ಕೇಳಿದರೆ ನಾನು ಅವರಿಗೆ ಖಂಡಿತವಾಗಿ ಸಹಾಯ ಮಾಡ್ತೇನೆ. ಮತ್ತು ಆದಷ್ಟು ಜನ ನಾನು ಸೇರಿಸಲಿಕ್ಕೆ ಒಂದು ನೀವುಗಳು ಪುಷಪ್ ಕೊಡಬೇಕಂತೇಳಿ ನಾನು ನನ್ನ ಹೃದಯದಿಂದ ಕೇಳ್ತಾ ಇದ್ದೇನೆ. ಮತ್ತು ನಾನು ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಯಾಕಂದರೆ ಮಕ್ಕಳು ತುಂಬ ಹೊತ್ತಿನಿಂದ ಕಾಯ್ತಾ ಇದ್ದಾರೆ. ಮತ್ತು ಎಲ್ಲರಿಗೂ ಈ ವಾರ್ ವೆಲ್ಫೇರ್ ಅಸೋಸಿಯೇಷನ್ ರಾಣಿಪುರ ಹ್ಯಾಟ್ಸ್ ಆಫ್ ಟು ಆಲ್ ದ ಮೆಂಬರ್ಸ್, ಅಧ್ಯಕ್ಷರು ಅಥವಾ ಎಲ್ಲ ಅದರ ಪದಾಧಿಕಾರಿಗಳಿಗೂ ಧನ್ಯವಾದ ತಿಳಿಸ್ತಾ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ತಾವು ನಮ್ಮನ್ನು ಹುರಿದುಂಬಿಸಿ ಒಳ್ಳೆಯ ಸಂದೇಶವನ್ನು ನೀಡಿದ್ದಕ್ಕಾಗಿ ತಮಗೆ ನಾವು ಋಣಿಗಳಾಗಿದ್ದೇವೆ. ಎಲ್ಲ ಕಾರ್ಯಕ್ರಮವು ಸುಗಮವಾಗಿ ನಡೆಸಲು ಹಲವರು ಶ್ರಮಿಸಿದ್ದಾರೆ. ಅವರ ಉಪಕಾರ ಸ್ಮರಿಸಲು ಮುಂದೆ ಬರಲಿರುವರು ಅಂಗನವಾಡಿಯ ಶಿಕ್ಷಕಿ ವನಿತಾ ಟೀಚರ್ ಅವರು.
ರಿಪೇರಿ ಪೇಂಟಿಂಗ್ ಹಾಗೂ ಇಂಟರ್ಲಾಕ್ ಅಳವಡಿಕೆ ಕಾಮಗಾರಿಯ ಉದ್ಘಾಟನಾ ಸಮಾರಂಭ ಹಾಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಲುವಾಗಿ ಧ್ವಜಸ್ತಂಭ ಉದ್ಘಾಟನೆ ಮಾಡಿದಂತಹ ಶ್ರೀಮನ್ ಜೋಸೆಫ್ ಪೌಲ್ ಲೋಬೋ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಧ್ವಜಾರೋಹಣ ಮಾಡಿದಂತಹ ಶ್ರೀಮಾನ್ ರವೀಂದ್ರ ನಾಯ್ಕ್ ನಿವೃತ್ತ ಯೋಧರ ಹಾಗೂ ಮಾಜಿ ಪಿಡಿಒ ಮುನ್ನೂರು ಗ್ರಾಮ ಪಂಚಾಯಿತಿ ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಗೌರವ ಉಪಸ್ಥಿತಿಯವರಾದಂಥ ಮುನ್ನೂರು ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ವಿಶಾಲಾಕ್ಷಿ ಹಾಗೂ ಮುನ್ನೂರು ಪಂಚಾಯತ್ ಸದಸ್ಯರಾದಂಥ ಶ್ರೀಮನ್ ಕಿರಣ್ ಹಾಗೂ ಪಂಚಾಯತ್ ಸದಸ್ಯರು ಚಂದ್ರಕಲಾ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಮಸೀದಿ ಮದರಾಸ ಇದರ ಅಧ್ಯಕ್ಷರಾದ ಅಬ್ದುಲ್ ಹಮೀದ್ ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಪಂಚಾಯತಿನ ಸಿಬ್ಬಂದಿಯವರು ಆಗಮಿಸಿದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೇ ರೀತಿ ಪುಟಾಣಿ ಮಕ್ಕಳು ಹಾಗೂ ತಾಯಂದಿರು ಹಾಗೂ ಶ್ರೀಶಕ್ತಿ ಸದಸ್ಯರು ಆಗಮಿಸಿದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ವೆಲ್ಫೇಷನ್ ಅಸೋಸಿಯೇಷನ್ ರಾಣಿಪುರ ಇವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು, ಆದರೂ ಒಂದು ಧನ್ಯವಾದವನ್ನು ಹೇಳುತ್ತೇನೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಬಂದಂತಹ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಮಾಧ್ಯಮದವರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇನ್ನು ಮುಂದೆ ಕೂಡ ಇವರು ಇದೇ ರೀತಿ ಅಂಗನವಾಡಿಗೆ ಸಹಕಾರ ನೀಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಟೀಚರ್. ತಾವು ಎಲ್ಲರ ಉಪಕಾರವನ್ನು ಸ್ಮರಿಸಿದ್ದೀರಿ. ಅಂತೆಯೇ ನಿಮ್ಮ ಸಹಕಾರವನ್ನು ನಾವು ಮನ್ನಿಸುತ್ತಾ ತಮಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅಂತೆಯೇ ಅಂಗನವಾಡಿ ಯೋಜನೆಯ ಯಶಸ್ವಿಯಾಗಲು ಹಲವರು ಶ್ರಮಿಸಿದ್ದಾರೆ. ಅವರೆಲ್ಲರ ಉಪಕಾರ ಸ್ಮರಣೆಯನ್ನು ಮಾಡಲು ಮುಂದೆ ಬರುತ್ತಾರೆ ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಫೆಲಿಕ್ಸ್ ಮಂತೇರವರು. ತಮಗೆಲ್ಲರೂ ವಂದನೆಗಳು. 72ನೇ ಸ್ವಾತಂತ್ರ್ಯೋತ್ಸವದ ಈ ಶುಭ ದಿನದಂದು ಇಂದಿನ ಈ ಕಾರ್ಯಕ್ರಮವು ಸುಗಮವಾಗಿ ನಡೆಯಲು ಹಲವಾರು ಮಂದಿ ನಮ್ಮ ಕೈ ಜೋಡಿಸಿದ್ದಾರೆ. ಅವರಿಗೆ ಧನ್ಯವಾದ ಸಮರ್ಪಣೆ ಸಲ್ಲಿಸಲು ನಾನು ಇಚ್ಛಿಸುತ್ತೇನೆ. ನಮ್ಮೊಂದಿಗಿದ್ದು ಸದಾ ಉರಿದುಂಬಿಸಿ ನಮ್ಮ ಬೆನ್ನೆಲುಬಾಗಿ ನಿಂತ ನಮ್ಮ ಅಧ್ಯಕ್ಷರಾದ ಶ್ರೀ ಜೋಸೆಫ್ ಪೌಲ್ ಅವರಿಗೆ ಅಂತರಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇಂದಿನ ಈ ಶುಭ ದಿನದಂದು ಎಲ್ಲರಿಗೂ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ ದಾನಿಗಳು, ಅವರ ಹೆಸರು ಬೇಡ ಅಂತ ಹೇಳಿದ್ದಾರೆ, ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಅಂಗನವಾಡಿ ಕೇಂದ್ರದ ಕೆಲಸ ಮಾಡಲು ಇಂಟರ್ಲಾಕ್ ಅಳವಡಿಸಲು ಹಾಗೂ ಧ್ವಜಸ್ತಂಭ ಹಾಗೂ ಪೇಂಟಿಂಗ್ ಹಾಗೂ ನಿನ್ನೆಯ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಲು ಆಗಮಿಸಿದ ವೆಲ್ಫೇರ್ ಅಸೋಸಿಯೇಷನ್ನ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇಲ್ಲಿಗೆ ಬೇಕಾದ ಎಲ್ಲ ಸಲಕರಣೆಗಳನ್ನು ತರಲು ವಾಹನ ಒದಗಿಸಿದ ಹೆರಲ್ಡ್ ಲೋಬೋ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಡೆಕೋರೇಷನ್ ಮಾಡಿದ ಕ್ವೀನ್ ಮೇರಿ ಡೆಕೋರೇಟರ್ಸ್ ರಾಣಿಪುರ ಇದರ ಮಾಲಕರಾದ ಸಚಿತ್ ಹಾಗೂ ಅವರ ಪಂಗಡಕ್ಕೆ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮದ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದ ಸೋಜಾ ಎರೇಂಜರ್ಸ್ ವಿನ್ಸಿ ಎಲಿಯರ್ ಪದವ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಮಾಲ್ಟ್ ತಯಾರಿ ಮಾಡಲು ಸಹಕರಿಸಿದ ಎರಲ್ ಅಲ್ಬುಕರ್ ಹಾಗೂ ಸಂಗಡಿಗರಿಗೆ ಧನ್ಯವಾದಗಳು. ಫೋಟೋಗ್ರಫಿ ನೀಡಿದ ಎರಲ್ ಅಲ್ಬುಕರ್ ಅವರಿಗೆ ಧನ್ಯವಾದಗಳು. ಮಾಧ್ಯಮ ಮಿತ್ರರಾದ ಅರಿಫ್ ಕಲ್ಕಟ್ಟ ಅವರ ಪಂಗಡ ಹಾಗೂ ಅವರ ಇಂದಿನ ಈ ಕಾರ್ಯಕ್ರಮ ಆಗಮಿಸಿದ ಪ್ರಸನ್ನ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಕಾರ್ಯನಿರೂಪಣೆಯನ್ನು ಮಾಡಿದ ಜೀವನ್ ಫೆರೋ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅಂಗನವಾಡಿ ಕೇಂದ್ರದ ಟೀಚರ್ ವನಿತಾ ಟೀಚರ್ ಹಾಗೂ ಸಹಾಯಕಿಯಾದ ಗೀತಾ ಅವರಿಗೆ ಹಾಗೂ ಈ ಪುಟಾಣಿ ಮಕ್ಕಳ ಎತ್ತವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸುಣ್ಣ ಬಳಿಯಲು ಪೇಂಟಿಂಗ್ ಮಾಡಲು ಸ್ಕಫೋಲ್ಡಿಂಗ್ ಒದಗಿಸಿದ ಕಿರಣ್ ಲೋಬೋ ಕನ್ಸ್ಟ್ರಕ್ಷನ್ ಕುತ್ತಾರೆ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇಂದಿನ ಈ ಅಂಗನವಾಡಿಯ ಬೋರ್ಡ್ ಬರೆಯಲು ಸಹಕಾರ ನೀಡಿದ ಶೀನಾ ಪೇಂಟರ್ ಆರ್ಟಿಸ್ಟ್ ಮಿಸ್ಟರ್ ಶೀನಾ ರಾಣಿಪುರ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರತ್ಯೇಕವಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಹಾಗೂ ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಈ ಅಂಗನವಾಡಿ ಕೇಂದ್ರದ ನೆರವೇರಿಯಾದ ಮಿಸ್ಟರ್ ಲಿಯೋ ಲೋಬೋ ನಮಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಎಲ್ಲ ರೀತಿಯ ಸಹಕಾರ ಅವರು ನೀಡಿದ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತೇನೆ. ಹಾಗೂ ಸಹಕಾರ ತಮಗೆಲ್ಲರಿಗೂ ಧನ್ಯವಾದಗಳು. ಎಲ್ಲರ ಉಪಕಾರವನ್ನು ಸ್ಮರಿಸಿದ ತಮಗೂ ಧನ್ಯವಾದಗಳು. ಇಲ್ಲಿಗೆ ನಮ್ಮ ಇಂದಿನ ಈ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿರುವುದು. ಈ ಕಾರ್ಯಕ್ರಮಕ್ಕೆ ಹಾಜರಾದ ಎಲ್ಲರಿಗೂ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ಎಲ್ಲರೂ ಉಪಹಾರವನ್ನು ಸ್ವೀಕರಿಸಲು ಕೋರುತ್ತೇನೆ.